ಯಾವ ಭಾರತೀಯ ನಾರಿಯರ ಕುಂಕುಮವನ್ನು ಅಳಿಸಿದ್ರೋ ಪಾಕಿಸ್ತಾನದ ಉಗ್ರರು ಯಾವ ನೆಲದಲ್ಲಿ ಶಾಂತಿ ಇರಬೇಕಾಗಿತ್ತು. ಪ್ರಕೃತಿ ರಮಣೀಯವಾಗಿದೆ, ಆ ಭಾಗದಲ್ಲಿ ಶಾಂತಿ ಇದ್ದರೆ ಚೆನ್ನಾಗಿರುತ್ತೆ, ಪ್ರವಾಸೋದ್ಯಮ ತಾಣ ಅದು ಅಂತೆಲ್ಲ ಜನ ಬಂದಿರ್ತಾರೋ ಅಂಥ ನೆಲದಲ್ಲಿ ಭಾರತೀಯ ರಕ್ತ ಹರಿಸಿದ್ರು. ಅದೇ ಭಾರತದ ಸೇನಾಪಡೆ, ಅದರಲ್ಲೂ ಮಹಿಳಾ ಮಣಿಗಳು ಇವತ್ತು ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೇ ಧ್ವಂಸ ಮಾಡಿ ಬಂದಿದ್ದಾರೆ. ಪಾಕ್ ಮೇಲಿನ ದಾಳಿ ಭಾರತೀಯ ಮಹಿಳೆಯರಿಗೆ ಅರ್ಪಣೆ. ಆಪರೇಷನ್ ಸಿಂಧೂರ ಲೀಡ್ ಮಾಡಿದ್ದು ಕೂಡ ಮಹಿಳೆಯರೇ. ಇಲ್ಲಿ ಇಡೀ ವಿಶ್ವಕ್ಕೆ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಕೂಡ ಮಹಿಳೆಯರೇ. ಭೂಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಈ ದಿಟ್ಟ ಮಹಿಳೆಯರಲ್ಲಿ. For handlers. These camps are located both in Pakistan as well as Pakistan occupied Jammu and Kashmir areas. Some of the well-known training camps are located, as you can see on the screen. They are distributed from Savai Nala in the north, counting to approximately 21, ending at Bhagalpur to the south. इन लक्ष्यों का चयन विश्वसनीय इंटेलिजेंस सूचनाओं के आधार पर हुआ ताकि आतंक गतिविधियों की रीढ़ तोड़ी जा सके और यह खास ध्यान दिया गया कि निर्दोष नागरिकों और सिविलियन इंस्टॉलेशन। आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। पाकिस्तान में पिछले 3 दशकों से टेरर इंफ्रास्ट्रक्चर का निर्माण हो रहा है। इसमें रिक्रूटमेंट, इंडॉक्ट्रिनेशन सेंटर्स, ट्रेनिंग एरियाज व लॉन्च पैड शामिल थे, जो पाकिस्तान और पाक अधिकृत जम्मू कश्मीर POJK दोनों में फैले हैं। आज आपको ನೋಡಿ, ಇಬ್ಬರು ಕೂಡ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ, ಆನಂತರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ವ್ಯೋಮಿಕಾ ಸಿಂಗ್, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇಬ್ಬರು ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಆಯಿತು ಅಂತ ಹೇಳಿ ನೋಡಿ. ಭಾರತ ಎಲ್ಲಿಯೂ ಕೂಡ ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಆಕ್ರಮಣ ಅಂತನೋ, ಆಪರೇಷನ್ ಗರುಡ ಅಂತನೋ, ಆಪರೇಷನ್ ಡೆಸ್ಟ್ರಾಯ್ ಅಂತನೋ ಇಟ್ಟಿಲ್ಲ. ತುಂಬ ಸರಳವಾಗಿ ಇಡೀ ದೇಶದ ಒಂದು ಸೆಂಟಿಮೆಂಟ್ ಆಗಿದ್ದಂತಹ ಸಿಂಧೂರವನ್ನು ಮಾತನಾಡ್ತು ಭಾರತ. 26 ಜನರ ಕುಂಕುಮ ಅಳಿಸಿ ಹೋಗಿದ್ದಿಲ್ಲಿ. 26 ಜನರ 26 ಮನೆಯವರ ಕುಂಕುಮವನ್ನು ಅಳಿಸಿ ಅವರಿಗೆ ವೈಧವ್ಯದ ಪಟ್ಟವನ್ನು ಕೊಟ್ಟಂತಹ ಉಗ್ರಗಾಮಿಗಳ ದಾಳಿ ಆಗಿದ್ದು ಪಹಲ್ಗಾಮಲ್ಲಿ. ಇದೇ ದಾಳಿಗೆ ಪ್ರತಿಯಾಗಿ ಭಾರತ ಇಟ್ಟಂಥ ಹೆಸರು ಆಪರೇಷನ್ ಸಿಂಧೂರ. ಈ ಒಂದು ಹೆಸರಿನ ಜೊತೆಗೆ ಅಲ್ಲಿ ಅದು ವ್ಯೋಮಿಕಾ ಸಿಂಗ್ ಆದರೂ ಮಾತಾಡಲಿ, ಈ ಕಡೆ ಸೋಫಿಯಾ ಖುರೇಶಿ ಆದರೂ ಮಾತಾಡಲಿ, ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ರು. ನಾವು ಎಷ್ಟು ಸ್ಪೆಸಿಫಿಕ್ ಆಗಿ, ಎಷ್ಟು ನಿರ್ದಿಷ್ಟವಾಗಿ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ನಿರ್ದೋಷಿ ನಾಗರಿಕರು. ಸಹಜವಾಗಿ ಭಾರತ ಅಂದ ತಕ್ಷಣ, ಪಾಕಿಸ್ತಾನ ಅಂದ ತಕ್ಷಣ ಶತ್ರು ದೇಶ ಅಂದ್ಬಿಡ್ತೀವಿ. ದೇಶ ಶತ್ರುದಾಗಿರಲಿ, ಅಲ್ಲಿನ ಆಳ್ವಿಕೆ ಮಾಡೋನು ನಮ್ಮ ಶತ್ರುನೇ ಆಗಿರಲಿ. ಕೆಲವು ಶತ್ರು ದೇಶ ಅಂತಾರೆ, ಕೆಲವು ನೆರೆಯ ದೇಶ ಅಂತಾರೆ, ಕೆಲವು ವಿರೋಧಿ ದೇಶ ಅಂತಾರೆ, ಎದುರಾಳಿ ದೇಶ ಅಂತ ಕೂಡ ಕರೀತಾರೆ. ಇರಲಿ, ವಿಚಾರಗಳೇನೇ ಇರಲಿ, ಶಬ್ದ ಬಳಕೆ ಇದೆಯಲ್ಲ, ಅಲ್ಲಿ ಯಾವುದೇ ನಿರ್ದೋಷಿ ನಾಗರಿಕ ಸಾಯಬಾರ್ದು. ಆ ಗುರಿಯನ್ನು ಅಷ್ಟು ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಆ ಖಾತ್ರಿ ಆದ ಮೇಲೆ, ಅಂದರೆ ಯಾವುದೇ ಕಾರಣಕ್ಕೂ ಮಿಲಿಟರಿ ನೆಲೆಗಳಾಗಲಿ, ಸೇನಾ ನೆಲೆಗಳಾಗಲಿ, ಅಪರಾಧ ಮಾಡದೇ ಇರತಕ್ಕಂಥ ವ್ಯಕ್ತಿಗಳ ಮೇಲಾಗಲಿ, ನಿರ್ದೋಷಿ ನಾಗರಿಕರ ಮೇಲಾಗಲಿ ನಮ್ಮ ದಾಳಿಯನ್ನು ಆಗಬಾರದು. ಅಂದರೆ ನಿರಪರಾಧಿ ಅಲ್ಲಿ ಶಿಕ್ಷೆಗೆ ಒಳಗಾಗಬಾರದು. ಅಷ್ಟು ಒಂಥರ ಸ್ಪೆಸಿಫಿಕ್ ಆಗಿ ನಾವು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡಿದ್ವಿ. ಆ ಮೂಲಕವಾಗಿಯೇ ನಾವು ದಾಳಿಯನ್ನು ಮಾಡಿದ್ವಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇದರ ಜೊತೆಗೆ ಆಪರೇಷನ್ ಸಿಂಧೂರ ಇಡೀ ಭಾರತದ ಒಂದು ಭಾವನೆಗಳದರಲ್ಲಿ ಇದ್ದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲಿ ಅಂದರೆ, ಅವರ್ ಆ್ಯಕ್ಷನ್ಸ್ ಹ್ಯಾವ್ ಬೀನ್ ಫೋಕಸ್ಡ್, ಮೆಜರ್ಡ್ ಆ್ಯಂಡ್ ನಾನ್ ಎಸ್ಕಲೇಟ್ರಿ ಇನ್ ನೇಚರ್. ತುಂಬ ನಿರ್ದಿಷ್ಟವಾಗಿ ನಾವು ಈ ಒಂದು ಗುರಿಯನ್ನು ಫಿಕ್ಸ್ ಮಾಡ್ಕೊಂಡಿದ್ವಿ. ಅಳೆದು ತೂಗಿ ಎಲ್ಲಿದೆ ಅಂತ ಎಕ್ಸಾಕ್ಟ್ ಪ್ಲೇಸನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ. ಜೊತೆಗೆ ನಾನ್ ಎಸ್ಕಲೇಟ್ರಿ ಇನ್ ನೇಚರ್, ಯಾವುದೇ ಕಾರಣಕ್ಕೂ ಇದು ಉದ್ವಿಗ್ನ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುವಂತಹ
ಉದ್ವಿಗ್ನತೆ ಹೆಚ್ಚಿಸುವಂತಹ ಕ್ರಮಗಳಿಗೆ ಈಡು ಮಾಡಬಾರದು, ಎಡೆ ಕೊಡಬಾರದು ಅನ್ನೋ ಒಂದು ಕಾಳಜಿ ನಮ್ಮಲ್ಲಿ ತುಂಬ ಸ್ಪಷ್ಟವಾಗಿತ್ತು ಅಂಥೇಳಿ. ಜೊತೆಗೆ ಈ ದಾಳಿಯ ನೆಲೆಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನೆಲೆಗಳ ಆಯ್ಕೆ ಮತ್ತು ದಾಳಿಯ ವಿಧಾನ ಸಾಕಷ್ಟು ಸಂಯಮ ವಹಿಸಿ ಕನ್ಸಿಡರಬಲ್ ರೆಸ್ಟ್ರೈಂಟ್ ನಿರ್ಧರಿಸಲಾಗಿದೆ. ತುಂಬ ಸಂಯಮ ಇಟ್ಕೊಂಡು ನಾವು ಈ ದಾಳಿ ಮಾಡಿದ್ವಿ ಅಂತ ಅಂದರೆ ಇಲ್ಲಿ ಬಳಸಲ್ಪಟ್ಟಿರತಕ್ಕಂಥ ಒಂದೊಂದು ಶಬ್ದ ಇದೆಯಲ್ಲ, ಈ ಅಳೆದು ತೂಗಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ. ಕಾರಣ ನೋಬಡಿ ನೀಡ್ಸ್ ಅ ಫುಲ್ ಸ್ಕೇಲ್ ವಾರ್ ಅಂತ ಹೇಳಿ. ಯಾರಿಗೂ ಇವತ್ತು ವಿಶ್ವದ ಆರ್ಥಿಕ ಪರಿಸ್ಥಿತಿ ಆಗಲಿ, ವಿಶ್ವದಲ್ಲಿ ಯಾವುದೇ ರಾಷ್ಟ್ರಕ್ಕಾಗಲಿ ನಾನು ಯುದ್ಧ ಮಾಡ್ಕೊಂಡು ಆರಾಮಾಗಿರ್ತೀನಪ್ಪ, ನನಗೇನೂ ಆಗಲ್ಲ ಅಂತ ಅಮೇರಿಕಾ ಕೂಡ ಹೇಳೋಕ್ಕಾಗಲ್ಲ. ರಷ್ಯಾ ಒದ್ದಾಡ್ತಾ ಇದೆ, ಯುಕ್ರೇನ್ ಒದ್ದಾಡ್ತಾ ಇದೆ, ಇಸ್ರೇಲ್ಗೂ ಕೂಡ ದೊಡ್ಡ ಮಟ್ಟದ ನಷ್ಟ ಆಗಿದೆ. ಅಲ್ಲಿ ಗೆದ್ದರೂ ಅಷ್ಟೇ, ಸೋತರೂ ಅಷ್ಟೇ, ಬೇರೆ ವಿಚಾರ. ಹಾಗಾಗಿ ಇಲ್ಲಿ ಸೋಫಿಯಾ ಖುರೇಷಿ ಆಗಲಿ ಅಥವಾ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಆಗಲಿ ದಿಟ್ಟತನದಿಂದ ತುಂಬ ತಾರ್ಕಿಕವಾಗಿ, ತುಂಬ ಅಳೆದು ತೂಗಿ ಶಬ್ದಗಳ ಆಯ್ಕೆ. ಇಲ್ಲಿ ಬರೀ ಶಬ್ದಗಳ ಆಯ್ಕೆ ಮಾಡಿಬಿಟ್ರೆ ಸಾಕಾ, ದಾಳಿ ಹೆಂಗೋ ಮಾಡಿದ್ರಾಗತ್ತಾ? ನೋ. ದಾಳಿ ಎಷ್ಟು ನಿಖರವಾಗಿ, ಎಷ್ಟು ಆ್ಯಕ್ಯುರೇಟ್ ಆಗಿ, ಎಷ್ಟು ನಿರ್ದಿಷ್ಟವಾಗಿ ನಡೆದಿದೆಯೋ ಶಬ್ದದ ತೂಕದ ಪ್ರಮಾಣವೂ ಕೂಡ ಅಷ್ಟೇ ನಿಖರವಾಗಿಲ್ಲಿದೆ. ಯಾರಿಗೂ ದೊಡ್ಡ ಮಟ್ಟದ ಒಂದು ವಾರ್ ಬೇಕಾಗಿಲ್ಲ. ಕನ್ಸಿಡರಬಲ್ ರೆಸ್ಟ್ರೈಂಟ್ ವಿಧಾನವನ್ನು, ನೆಲೆಗಳ ಆಯ್ಕೆ ಆಗಲಿ, ದಾಳಿ ಮಾಡ್ತಕ್ಕಂಥ ವಿಧಾನ ಆಗಲಿ ಸಂಯಮ ವಹಿಸಿ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲಿ. ಆ್ಯಕ್ಷನ್ಸ್ ಹ್ಯಾವ್ ಬೀನ್ ಫೋಕಸ್ಡ್, ಮೆಷರ್ಡ್ ಆ್ಯಂಡ್ ನಾನ್ ಎಸ್ಕಲೇಟ್ರಿ ಇನ್ ನೇಚರ್. ನಿರ್ದಿಷ್ಟವಾಗಿ ಅಳೆದು ತೂಗಿ ನಾವು ವಿವೇಚನೆಯಿಂದನೇ ಈ ನಡೆ ಇಟ್ಟಿದ್ದೀವಿ. ಉದ್ವಿಗ್ನತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಉದ್ದೇಶ ನಮ್ದು ಅಲ್ವೇ ಅಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇಲ್ಲಿ ಕೇಳಿ ಬಂದಿದೆ. ಇನ್ನು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಷಿ ಭಾರತೀಯ ಸೇನೆಯ ಸಿಗ್ನಲ್ಸ್ ಕಾರ್ಪ್ಸ್ ಅಧಿಕಾರಿ. ಇವರು 35 ವರ್ಷ ವಯಸ್ಸಿನ ದಿಟ್ಟ ಮಹಿಳಾ ಸೇನಾಧಿಕಾರಿ. ಬಹುರಾಷ್ಟ್ರೀಯ ಸೇನಾ ತಾಲೀಮಿನಲ್ಲಿ ಸೇನಾ ತುಕಡಿಯನ್ನು ಮುನ್ನಡೆಸಿರ್ತಕ್ಕಂಥ ಕೀರ್ತಿ ಇದೆ ಇವರಿಗೆ. ಇದು ಭಾರತ ಆಯೋಜಿಸಿದ್ದ ಇದುವರೆಗಿನ ಅತಿ ದೊಡ್ಡ ಮಿಲಿಟರಿ ಪ್ರದರ್ಶನವಾಗಿತ್ತು. 2016ರಲ್ಲಿ ಮಾರ್ಚ್ 2ರಿಂದ 8ರವರೆಗೆ ಪುಣೆಯಲ್ಲಿ ನಡೆಸಿದ್ದಂಥ ಸೇನಾ ತಾಲೀಮದು. ಅಮೆರಿಕ, ಚೀನಾ, ರಷ್ಯಾ ಸೇರಿದಂತೆ 18 ರಾಷ್ಟ್ರಗಳು ಇಲ್ಲಿ ಪಾಲ್ಗೊಂಡಿದ್ವು. 2006ರಲ್ಲಿ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಆಪರೇಷನ್ ನಡೆದಿತ್ತು. ಇವರ ಅಜ್ಜ ಕೂಡ ಇದೇ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು. ಇನ್ನು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಬಗ್ಗೆ ಮಾತನಾಡೋದಾದರೆ, ಶಾಲಾ ದಿನಗಳಲ್ಲಿ ಅವರ ಡ್ರೀಮ್ ಆಗಿತ್ತು, ಕನಸಾಗಿತ್ತು, ನಾನು ವಾಯುಪಡೆ ಸೇರ್ಕೊಳ್ಬೇಕು, ಏರ್ಫೋರ್ಸ್ ಸೇರ್ಕೊಳ್ಬೇಕು ಅಂತ. ಮೊದಲಿಗೆ ವಾಯುಪಡೆಯಲ್ಲಿ ಹೆಲಿಕಾಪ್ಟರ್ನ ಪೈಲಟ್ ಆಗಿದ್ದರು. 2019ರಿಂದ ಫ್ಲೈಯಿಂಗ್ ಶಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 2500ಕ್ಕೂ ಹೆಚ್ಚು ಗಂಟೆಗಳ ಕಾಲದ ವಿಮಾನ ಹಾರಾಟದ ಅನುಭವ ವ್ಯೋಮಿಕಾ ಸಿಂಗ್ ಅವರಿಗೆ ಇದೆ. 2500 ಗಂಟೆಗಳಿಗೂ ಹೆಚ್ಚಿನ ಕಾಲದ ವಿಮಾನ ಹಾರಾಟ ಅನುಭವ. ಕಠಿಣ ಭೂ ಪ್ರದೇಶಗಳಲ್ಲಿ ಚೇತಕ್ ಚೀತಾ ಹೆಲಿಕಾಪ್ಟರನ್ನು ನಿರ್ವಹಣೆ ಮಾಡಿದ್ದಾರೆ. ಬಹುರಕ್ಷಣಾ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವರು. 2020ರ ನವೆಂಬರ್ನಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಆಪರೇಷನ್ನಲ್ಲಿ ಇವರು ಭಾಗಿಯಾಗಿದ್ದರು. 2021ರಲ್ಲಿ 21,650 ಅಡಿ ಎತ್ತರದ ಮೌಂಟ್ ಮಣಿರಂಗೆ ಪರ್ವತಾರೋಹಣ ಮಾಡಿದಂಥ ಖ್ಯಾತಿ ಕೂಡ ಇವರ ಹೆಸರಲ್ಲಿದೆ.